ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯವುದಿರ ನಷ್ಟಪ್ರಾಯಶ ಅಭದ್ರೇಷ್ ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನಮಃ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಹಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣ ಪರಮಾನಂದಮಾಧವ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಗ್ನಸಲಕ್ಕೆ ಚಕ್ಷುನ್ಮಿಲಿತೆ ಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ಶುಭದ ಕೃಷ್ಣ ಸಹೋದರ ಶ್ರೀಮತಿ ಜಯಪದ ಸ್ವಾಮಿ ನಮೋ ಧರ್ಮತನೂರ 60 ನಗರ ಗ್ರಾಮಧಾರಿ ನಮೋ ಶ್ರೀಮತಿ ಕೃಷ್ಣ ಸಹೋದರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಮನೆ ನಮಸ್ತೆ ಸರಸ್ವತಿ ದೇವಿ ಗೌರವಾನ್ಯ ಪ್ರಚಾರ ನಿರ್ವಿಶೇಷ ಶೂನ್ಯವಾದಿ ಭಾಷಾತೆ ದೇಶಧಾರಣ್ಯ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಕದಾಧರ ಶಿವಾಸಾದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಾಗವತಂ 9th canto 7th chapter. So ಮಾಂಧಾತ ಮಹಾರಾಜನ ವಂಶ. ಸೊ ಮಾಂಧಾತ ಮಹಾರಾಜನ ವಂಶ ಬಗ್ಗೆ ನಾವು ಈ ಅಧ್ಯಾಯಲ್ಲಿ ನೋಡಬೇಕು. ಸೊ ಮಾಂಧಾತ ಅಷ್ಟೊಂದು ಶ್ರೇಷ್ಠ ರಾಜ ಅವರು. ಇಲ್ಲಿ ಬಂದು ಮಾಂಧಾತ ಮತ್ತೆ ಬಿಂದುಮತಿ ಇವರಿಬ್ಬರಿಗೂ ಮದುವಾಗಿ 3 ಗಂಡ್ಮಕ್ಳು 50 ಹೆಣ್ಮಕ್ಳು ಹುಟ್ಟಿದ್ದಾರೆ. ಸೊ ಫಸ್ಟ್ ಮಗ ಯಾರು? ಪುರುಕುತ್ಸನು, 2ನೇ ಮಗ ಅಂಬರೀಷರು, 3ನೇ ಮಗ ಮುಚುಕುಂದ, ಆಮೇಲೆ 50 ಹುಡುಗಿళ్ళు. ಸೊ ಆ 50 ಜನನೇ ಸೌಬರಿ ಋಷಿ ಮದುವೆ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ನಾವು ಆಲ್ರೆಡಿ ನೋಡಿ ಆಯ್ತು. ಸೊ ನಾವು ಈ ಅಧ್ಯಾಯದಲ್ಲಿ ಮತ್ತೆ ಅವ್ರ ವಂಶ ಯಾವ ತರ ದೊಡ್ಡದಾಯಿತು ಅದ್ರ ಬಗ್ಗೆ ನಾವು ನೋಡಬೇಕು. ಇಲ್ಲಿ ಬಂದು ಶುಕದೇವ ಗೋಸ್ವಾಮಿ ಹೇಳ್ತಾ ಇದ್ದಾರೆ, ಈ ತರ ಮಾಂಧಾತ ಮಕ್ಕಳು ಅಷ್ಟೊಂದು ಶ್ರೇಷ್ಠರು. ಸೊ ಇಲ್ಲಿ ಯಾಕಂದ್ರೆ ಮುಚುಕುಂದ ಅದ್ರ ಬಗ್ಗೆ ನಾವು 10ನೇ ಸ್ಕಂದದಲ್ಲಿ ನೋಡಬೇಕು. ಅದೇ ತರ ಅಂಬರೀಷರು ಇವರು ಶ್ರೇಷ್ಠ ರಾಜವಾಗಿದ್ರು. ಆಕ್ಚುಲಿ ಅಂಬರೀಷರ್ನಿ ಇವರ ತಾತ ಯಾರು ಅಂದ್ರೆ ಯುವನಾಶ್ವರ. ಸೊ ಯುವನಾಶ್ವರು ಇವರ್ನಿ ಮಗವಾಗ ಸ್ವೀಕಾರ ಮಾಡ್ಕೊಂಡಿದ್ದಾರಂತೆ. ಸೊ ಅಂಬರೀಷರು ಅಷ್ಟೊಂದು, ಯಾಕಂದ್ರೆ ಅಂಬರೀಷರು ಅಷ್ಟೊಂದು ಟ್ಯಾಲೆಂಟ್ ಆಗಿದ್ರು, ಅದಕ್ಕೆ ಅವ್ರನ್ನಿ ಮಗ ತರ ಸ್ವೀಕಾರ ತತ್ತು ತಗೊಂಡ್ಬಿಡ್ತಾರೆ ಅವರು. ಓಕೆ. ಸೊ ಮತ್ತೆ ಅಂಬರೀಷರು ಮಗ ಯಾರು ಅಂದ್ರೆ ಯವನಸ್ವ. ಓಕೆ. ಸೊ ಯವನಸ್ವ ಮತ್ತೆ ಆ ಯವನಸ್ವ ಮಹ ಯಾರು ಅಂದ್ರೆ ಹಾರಿತ. ಸೊ ಈ ತರ ಈ ವಂಶದಲ್ಲಿ ಬರೋ ಅಂಬರೀಷರಾಗಲಿ, ಯವನಸ್ವ ಆಗಲಿ, ಹಾರಿತ ಆಗಲಿ ಎಲ್ಲ ಒಂದು ಅಷ್ಟು ಪ್ರಸಿದ್ಧಿಯಾಗ ಇರೋ ರಾಜಾಗಳು, ಅಷ್ಟು ಶ್ರೇಷ್ಠರು. ಮತ್ತೆ ಇವಾಗ ಮಾಂಧಾತ ಫಸ್ಟ್ ಮಹ ಯಾರು? ಪುರುಕುತ್ಸನು. ಸೊ ಈ ಪುರುಕುತ್ಸನು ಯಾರು ಮದುವೆ ಮಾಡಿ ಕೊಡ್ತಾರೆ ಅಂದ್ರೆ, ಇವ್ರಿಗೆ ಯಾರು ಮದುವೆ ಮಾಡ್ಕೊಳ್ತಾರೆ? ನರ್ಮದಾ. ಓಕೆ. ಈ ನರ್ಮದಾ ಅನ್ನೋರು ಮದುವೆ ಮಾಡ್ಕೊಳ್ತಾರೆ. ಆಕ್ಚುಲಿ ಇವರು ಸಹೋದರರು. ಈ ನರ್ಮದಾ ಅನ್ನೋ ಸಹೋದರರು ಯಾರು ಅಂದ್ರೆ ಹಾವುಗಳು, ಹಾವಿನ ಸಹೋದರರುಗಳು, ಈ ವಾಸುಗಿ. ಸೊ ಈ ತರ ಹಾವುಗಳಿದ್ದಾರೆ. ಸೊ ಅದನ್ನ ಸಹೋದರಿ ನರ್ಮದಾ ಬಂದು ಯಾರು ಪುರುಕುತ್ಸ ಮದುವೆ ಮಾಡ್ಕೊಳ್ತಾರೆ. ಸೊ ಮದುವೆ ಮಾಡ್ಕೊಂಡಿದ್ದ ಮೇಲ್ಗಡೆ ಅವರ ಲೋಕಕ್ಕೆ ಕೆಳಗೆ ಇರೋ ಹಾವುಗಳೆಲ್ಲ ಇರುತ್ತಲ್ವಾ, ಪಾತಾಳ ಲೋಕ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಈ ತರ ಕೆಳಗೆ ಇರೋ ಪಾತಾಳ ಲೋಕಕ್ಕೂ ಹಾವುಗಳೆಲ್ಲ ಇರೋ ಆ ಲೋಕಕ್ಕೆ ಅವ್ರು ಕರ್ಕೊಂಡು ಹೋಗುವಾಗ ಅಲ್ಲಿ ಬಂದು ಭಗವಂತನ ಅನುಗ್ರಹ ಎಂದು ಈ ಪುರುಕುತ್ಸನಕ್ಕೂ ಅಷ್ಟೊಂದು ಶಕ್ತಿ ಭಗವಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಪ್ರಪಂಚಕ್ಕೂ ಲಾಸ್ಟ್ ಅಲ್ಲಿ ಇರೋ ಆ ಜಾಗದಲ್ಲಿ ಗಂಧರ್ವರುಗಳೆಲ್ಲ ಸ್ವಲ್ಪ ಜಾಸ್ತಿ ಅಟ್ಟೂಳಿಯ ಮಾಡ್ತಾ ಇದ್ರಂತೆ. ಸೊ ಈ ಗಂಧರ್ವಗಳನ್ನ ಸಾಯಿಸಕ್ಕೋಸ್ಕರ ಇವಾಗ ಈ ಪುರುಕುತ್ಸನು ಹತ್ರ ಭಗವಂತ ಅವನು ಶಕ್ತಿನ ಕೊಟ್ಟು ಇವರು ಹೋಗಿ ಅಲ್ಲಿರೋ ಎಲ್ಲ ಕೆಟ್ಟವರು ಅವನ್ನೆಲ್ಲ ಸಾಯಿಸ್ಬಿಡ್ತಾರೆ ಅವರು. ಸೊ ಸಾಯಿಸ್ಬಿಟ್ಟು ಮತ್ತೆ ಅವರ ಹತ್ರ ಇಂದು ಆ ಹಾವುಗಳ ಹತ್ರ ಇಂದು ಒಂದು ವರವು ಅವ್ರಿಗೆ ಸಿಗ್ಬಿಡುತ್ತೆ. ಅದನ್ನ ಆಲ್ರೆಡಿ ನರ್ಮದ ಮದುವೆ ಮಾಡ್ಕೊಂಡಿದ್ದಾರಲ್ವಾ.
ಸೊ ಇವಾಗ ಯಾರು ಇದ್ರ ಬಗ್ಗೆ ಕೇಳ್ತಾರೋ ಅವ್ರು ಎಲ್ಲರಿಗೂ ಹಾವಿನ ಭಯದಿಂದ ಅವರು ದೂರ ಆಗ್ತಾರೆ. ಹಾವು ಬಂದು ಅವ್ರನ್ನೇ ರಕ್ಷಣೆ ಮಾಡುತ್ತಂತೆ ಈ ಕಥೆ ಕೇಳೋರ್ಗು. ಓಕೆ, ನೆಕ್ಸ್ಟ್ ಬಂದು ಪೃಕುತ್ಸ. ಇವರಿಗೂ ನರ್ಮದಾಕ್ ಮದುವಾಗಿ ಯಾರು ಹುಟ್ಟಿದ್ದಾರೆ? ಶ್ರದಸ್ದಸ್ಯು. ಓಕೆ, ಈ ಶ್ರದಸ್ದಸ್ಯು ಅವರ ಮಗ ಯಾರು ಅಂದ್ರೆ ಅನರಣ್ಯನು. ಸೊ ಮತ್ತೆ ಅನರಣ್ಯನ್ ಮಗ ಯಾರು ಅಂದ್ರೆ ಹರ್ಯಸ್ವನ್. ಮತ್ತೆ ಹರ್ಯಸ್ವನ್ ಮಗ ಯಾರು ಅಂದ್ರೆ ಪಿರಾರುಣನ್. ಮತ್ತೆ ಪಿರಾರುಣನ್ ಮಗ ಯಾರು ಅಂದ್ರೆ ತ್ರಿಬಂಧನ್. ಸೊ ಮತ್ತೆ ತ್ರಿಬಂಧನು ಮಗ ಯಾರು ಅಂದ್ರೆ ಅವರೇ ಯಾರು? ಸತ್ಯವ್ರತನು. ಸೊ ಸತ್ಯವ್ರತನಿಗೆ ಮತ್ತೊಂದು ಹೆಸರಿದೆ, ಅದೇನು? ತ್ರಿಸಂಗು. ಓಕೆ, ಸೊ ಈ ಸತ್ಯವ್ರತ ಮತ್ತೆ ತ್ರಿಸಂಗು ಇವ್ರ ಮಗವೇ ಯಾರು ಅಂದ್ರೆ ಹರಿಶ್ಚಂದ್ರ. ಓಕೆ, ಸೊ ಆಕ್ಚುಲಿ ಹರಿಶ್ಚಂದ್ರ ಬಗ್ಗೆ ವಿಶ್ವಾಮಿತ್ರರು ವಸಿಷ್ಠರು ಇಬ್ಬರು ಜಗಳ ಮಾಡ್ಕೊಂಡಿದ್ದಾರೆ. ಯಾಕೆ ನೋಡೋಣ. ಆಕ್ಚುಲಿ ಇಲ್ಲಿ ಬಂದು ವಿಶ್ವಾಮಿತ್ರರು ಅವ್ರು ಬಂದು ಒಂದು ಕ್ಷತ್ರಿಯ, ಅವರು ಬ್ರಾಹ್ಮಣ ಅಲ್ಲ. ಸೊ ಈ ತರ ಕ್ಷತ್ರಿಯ ಇರೋರು ಈ ತರ ಬ್ರಹ್ಮ ಋಷಿ ಆಗ್ಬೇಕು ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ವಸಿಷ್ಠರಿಗೆ ಇದು ಇಷ್ಟ ಆಗಲ್ಲ. ಇವರು ಬ್ರಾಹ್ಮಣನೇ ಅಲ್ಲ, ಮತ್ತೆ ಇವರು ಯಾಕೆ ಬ್ರಹ್ಮ ಋಷಿ ಆಗ್ಬೇಕು? ಇವರು ಒಂದು ಕ್ಷತ್ರಿಯ. ಸೊ ಕ್ಷತ್ರಿಯ ಕೆಲಸ ಮಾಡ್ಕೊಂಡು ಹೋಗ್ಬೋದಲ್ವಾ? ಆದ್ರೆ ಒಬ್ಬೊಬ್ರಿಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತಲ್ವಾ, ಇಲ್ವಾ ಮಾತಾಜಿ? ಇವಾಗ ಒಂದು ನಿಮಿಷ. ಹರೇ ಕೃಷ್ಣ. ಆಕ್ಚುಲಿ ವಿಶ್ವಾಮಿತ್ರರು ಅವರು ಹುಟ್ಟಿರೋದು ಕ್ಷತ್ರಿಯ ಕುಲ. ಸೊ ಇದ್ರ ಬಗ್ಗೆ ನಾವು 15 ಅಧ್ಯಾಯಲ್ಲಿ ನೋಡ್ತೀವಿ ಫುಲ್ ಡೀಟೇಲ್ ಆಗ. ಯಾಕಂದ್ರೆ ಅದ ವಿಶ್ವಾಮಿತ್ರರು ತಂದೆ ಕಾದಿ ಅವ್ರಿಗೆ ಬಂದು ಒಂದೇ ಒಂದು ಮಗಳು, ಯಾರು? ಸತ್ಯವತಿನೂ ಒಬ್ರು ಇದ್ರು. ಸೊ ಸತ್ಯವತಿನಿ ರಿಚಿಕಾನ್ ಒಂದು ಋಷಿ ಬಂದು ನಿಮ್ಮ ಮಗಳನ್ನ ಕೊಡು ಅಂತ ಕೇಳ್ತಾರೆ. ಆದ್ರೆ ಕಾದಿಗೆ ಇಷ್ಟ ಆಗಲ್ಲ. ಇರೋದು ಒಂದೇ ಒಂದು ವಾರಿಸು, ಒಂದೇ ಒಂದು ಮಗಳು ಸತ್ಯವತಿ. ಮತ್ತೆ ಅವಳು ಒಂದು ಒಳ್ಳೆ ರಾಜಕುಮಾರನ್ ಕೊಡ್ಬೇಕು ಅವ್ರ ಆಸೆ ಪಟ್ಟಿದ್ದಾರೆ. ಬಟ್ ರಿಷಿ ಬಂದು ಕೇಳ್ತಾರಲ್ವಾ, ರಿಚಿಗರು ಏನ್ ಮಾಡೋದು ಯೋಚನೆ ಮಾಡಿ. 1000 ಕುದುರೆ ಪೂರ್ತಿ ವೈಟ್ ಕುದುರೆಯಾಗಿರ್ಬೇಕು, ಒಂದೇ ಒಂದು ಕಿವಿ ಮಾತ್ರ ಕಪ್ಪಿರ್ಬೇಕು. ಆ ತರ 1000 ಕುದುರೆ ಎತ್ಕೊಂಡ್ ಬಂದ್ರೆ ನನ್ನ ಮಗಳು ನಿಮ್ಗೆ ಮದುವೆ ಮಾಡ್ಕೊಡ್ತೀನಿ ಹೇಳ್ತಾರೆ. ನೆಕ್ಸ್ಟ್ ಡೇವೇ ಅವರು ಅದೇ ತರ 1000 ಕುದುರೆ ಎತ್ಕೊಂಡು ಬಂದು ಕೊಟ್ಬಿಟ್ಟು ಸತ್ಯವತಿನ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು. ಮತ್ತೆ ಸತ್ಯವತಿ ಮದುವೆ ಕೊಟ್ಟಿದ ಮೇಲ್ಗಡೆ ಸ್ವಲ್ಪ ದಿನ ಆಮೇಲೆ ಕಾದಿ ಹೆಂಡತಿ ಆ ಮಹಾರಾಣಿ ಏನ್ ಮಾಡ್ತಾರೆ, ಈ ತರ ತೀರ್ಥಯಾತ್ರೆ ಎಲ್ಲ ಹೋಗ್ತಾರೆ. ತೀರ್ಥಯಾತ್ರೆ ಮುಡಿಸ್ಕೊಂಡು ಬರುವಾಗ, ಓ ಈ ಕಾಡಿಲ್ಲಲ್ವಾ ನನ್ನ ಮಗಳು ಸತ್ಯವತಿ ಇದ್ದಾಳೆ, ಸೊ ಅವಳನ್ನ ನೋಡ್ಕೊಂಡು ಹೋಗೋಣ ಆ ಕಾಡಕ್ಕೆ ಹೋಗ್ತಾರೆ. ಅಲ್ಲಿ ಹೋಗುವಾಗ ಸತ್ಯವತಿ ಅಷ್ಟು ಚೆನ್ನಾಗಿ ಇದ್ದಾರೆ. ಬಟ್ ನಿಮ್ಗೂ ಮಕ್ಕಳಿಲ್ಲ, ನಮ್ಗೂ ಬೇರೆ ಏನೋ ಒಂದು ಗಂಡು ಮಗು ಇಲ್ಲ. ಸೊ ನಿಮ್ ಯಜಮಾನ್ರು ಋಷಿ ಅಷ್ಟು ದೊಡ್ಡ ಋಷಿ ಅಲ್ವಾ, ಅವ್ರ ಹತ್ರ ಕೇಳು, ನಮ್ಗೂ ಭಗವಂತನ ಅನುಗ್ರಹ ಇಂದು ಏನಾವುದು ಮಕ್ಕಳು ಹುಟ್ಟಿದ್ರೆ ಚೆನ್ನಾಗಿರುತ್ತೆ. ಸೊ ಅದೇ ತರ ಸತ್ಯವತಿನೂ ಋಷಿ ಹತ್ರ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದು ಅದಾವುದು ಕ್ಷತ್ರಿಯ ರಾಜ್ಯ ಪರಿಪಾಲನೆ ಮಾಡಕ್ಕೆ ಆ ತರ ಕೇಳಿ ಕ್ಷತ್ರಿಯ ಮಂತ್ರಗಳ ಹೇಳಿ ಒಂದು ಪಾಯಸ. ಮತ್ತೆ ಇವರಲ್ಲಿ ಬ್ರಾಹ್ಮಣರಲ್ವಾ, ಸೊ ಅದಕ್ಕೆ ಬ್ರಾಹ್ಮಣ ಪ್ರಜ್ಞೆ ಇರೋ ಒಂದು ಭಗವಂತನ ಕರುಣೆ ಇಂದು ಇರೋ ಒಂದು ಮಗು. ಸೊ ಈ ತರ 2 ಪಾಯಸ ಆ ಯಜ್ಞ ಇಂದು ಅವ್ರಿಗೆ ಬಂತು. ಸೊ ಅದು ಎತ್ಕೊಂಡು ಬಂದು ಸತ್ಯವತಿ ಹತ್ರ ಕೊಡ್ತಾರೆ. ಅಮ್ಮ ಇದು ನೀ ಕುಡಿಬೇಕು, ಇದು ನಿಮ್ ತಾಯಿಗೆ ಕೊಡು. ಅವರು ಸ್ನಾನ ಮಾಡಕ್ ಹೋಗ್ಬಿಡ್ತಾರೆ ಮತ್ತೆ. ಸೊ ಇವಾಗ ಆ ಮಹಾರಾಣಿ ಏನ್ ಹೇಳ್ತಾರೆ, ಓ ಅವ್ರ ಹೆಂಡತಿ ಸತ್ಯವತಿಗೆ ಮಾತ್ರ ಸ್ಪೆಷಲ್ ಪಾಯಸ ಕೊಟ್ಟಿರ್ತಾರೆ, ನಮ್ದು ಏನ್ ಅಷ್ಟು ಫಲ ಇರಲ್ಲಾನು. ಅವ್ರ ಏನ್ ಮಾಡ್ಬಿಡ್ತಾರೆ, ಮಗಳು ಪಾಯಸ ಬೇಕು ಕೇಳಿ ಅದು ಎತ್ತು ಕೊಡ್ದು ಬಿಡ್ತಾರೆ. ಮತ್ತೆ ಮಗಳು ಅಮ್ಮ ಪಾಯಸನ ಇವ್ರು ಕುಡ್ದು ಬಿಡ್ತಾರೆ. ಸೊ ಅದು ಇಂದು ಏನಾಯ್ತು, ಆ ಕ್ಷತ್ರಿಯ ತೇಜಸ್ಸಿಂದು ಹುಟ್ಟಿರೋ ಆ ಮಗು ಇವಾಗ ಸತ್ಯವತಿ ಗರ್ಭಕ್ಕೆ ಹೋಯ್ತು. ಬ್ರಹ್ಮ ತೇಜಸ್ಸಿರೋ
ಆ ಮಹು ಆ ಮಹಾರಾಣಿ ಗರ್ಭಕ್ಕೆ ಹೋಯ್ತು. ಸೊ ಅವರ ಸ್ನಾನ ಮಾಡಿಬಿಟ್ಟು ಬಂದು ನೋಡುವಾಗ, ಏನಿದು ನಿಮ್ಮೆಲ್ಲ ಕ್ಷತ್ರಿಯ ತೇಜಸ್ಸಿದೆ, ನಾವು ಬ್ರಹ್ಮ ತೇಜಸ್ಸಿರೋ ಪಾಯಸ ಅಲ್ವಾ ನಿಮ್ಗೆ ಕೊಟ್ಟಿದ್ದೀನಿ ಹೇಳ್ತಾರೆ. ಸೊ ಅವಾಗ ಆ ರಿಚಿಗರಿಗೆ ಎಲ್ಲ ಗೊತ್ತೇ ಇತ್ತು. ಓಹೋ, ಇವಾಗ ನಿಮ್ ಗರ್ಭಲ್ಲಿ ಒಂದು ಕ್ಷತ್ರಿಯ ತೇಜಸ್ಸಿರೋ ಒಂದು ಮಗು ಹುಟ್ಟುತ್ತೇನು, ಅವನು ಎಲ್ಲಾರನ್ನೇ ಕೆಟ್ಟ ರಾಜಗಳನ್ನೆಲ್ಲ ನಾಶ ಮಾಡ್ತಾನೆ, ಆ ತರ ಈ ತರ ಹೇಳುವಾಗ ಅವರು ಅಳ್ತಾರೆ. ಇಲ್ಲ, ನಮ್ಗೆ ಆ ತರ ಮಗು ಬೇಡ. ಮತ್ತೆ ಆ ತೇಜಸ್ ಇವಾಗ ಇದೆ ಅಲ್ವಾ, ಬೇಕಂದ್ರೆ ಅದು ಚೇಂಜ್ ಮಾಡೋಕ್ಕಾಗಲ್ಲ. ಬೇಕಾದ್ರೆ ಇವಾಗ ನಿನ್ ಮಗವಾಗ ಹುಟ್ಟೋದು ನಿನ್ ಮೊಮ್ಮಗನಾಗ ಚೇಂಜ್ ಮಾಡ್ಬೋದು ಅಷ್ಟೇ. ಆಗ ಮತ್ತೆ ತರ ಸರಿ ಪೂರ್ತಿ ಏನೋ ನಿನ್ ವಂಶದಲ್ಲೇ ಬರ್ತಾರೆ ಎಲ್ಲರೂ, ಆ ಥರ ಹೇಳ್ಬಿಟ್ಟು ಆ ಥರ ಚೇಂಜ್ ಮಾಡಿದ್ದಾರೆ. ಸೊ ಅದರಿಂದ ಇವ್ರಿಗೂ ಯಾರು ಹುಟ್ಟಿದ್ದಾರೆ, ಜಮದಗ್ನಿ ಹುಟ್ಟಿದ್ದಾರೆ. ಸೊ ಜಮದಗ್ನಿಗೆ ಪರಶುರಾಮರು, ಅದಾದ ಅವ್ರಿಗೆ 5 ಮಕ್ಕಳು, ಆ 5 ಮಕ್ಕಳು 5ನೇ ಮಗ ಪರಶುರಾಮರಾಗಿ ಹುಟ್ಟಿದ್ದಾರೆ. ಸೊ ಅದೇ ತರ ಕಾದಿ ಆ ಮಹಾರಾಣಿ ಇಬ್ಬರಿಗೂ ವಿಶ್ವಾಮಿತ್ರರು ಹುಟ್ಟಿದ್ದಾರೆ. ಯಾಕಂದ್ರೆ ಅದು ಬ್ರಹ್ಮ ತೇಜಸ್ ಅಲ್ವಾ. ಸೊ ಬ್ರಹ್ಮ ತೇಜಸ್ ಇರೋ ಒಂದು ಮಗು ಯಾರು, ವಿಶ್ವಾಮಿತ್ರರು. ಅವರು ಅದಕ್ಕೆ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದಾರೆ, ಆದ್ರೆ ಅವರು ಒಂದು ದೊಡ್ಡ ಋಷಿ ಆಗಿಬಿಡ್ತಾರೆ, ಯಾಕಂದ್ರೆ ಬ್ರಹ್ಮ ಋಷಿ ಆಗಿಬಿಡ್ತಾರೆ. ಓಕೆ, ಸೊ ಆಕ್ಚುಲಿ ಇವ್ರು ಹುಟ್ಟಿದ್ದು ಇವಾಗ ಕ್ಷತ್ರಿಯ ಕುಲ, ಆದ್ರೆ ಇವರು ಯಾಕೆ ಬ್ರಹ್ಮ ಋಷಿ ಆಗ್ಬೇಕು ಅವನು, ಇದು ಬಂದು ಯಾರಕ್ಕೂ ವಸಿಷ್ಠರಿಗೆ ಇಷ್ಟ ಆಗಲ್ಲ. ಇವ್ರು ಕ್ಷತ್ರಿಯ ಅಲ್ವಾ, ಕ್ಷತ್ರಿಯರಾಗಿರ್ಬೇಕಲ್ವಾ, ಯಾಕೆ ಈ ತರ ತಪಸ್ ಮಾಡೋದು, ಯಾಕೆ ಬ್ರಹ್ಮ ಋಷಿ ಆಗ್ಬೇಕು, ಯಾಕೆ ಬ್ರಾಹ್ಮಣನಾಗಿ ಚೇಂಜ್ ಆಗ್ಬೇಕು ಇವರು ಪ್ರಯತ್ನ ಪಡ್ತಾರೆ. ಆ ತರ ಇವರಿಬ್ಬರಿಗೂ ಯಾವಾಗ ಜಗಳ ನಡೀತಾ ಇದೆ. ಅದೇ ತರ ಹರಿಚಂದ್ರ ಹತ್ರ ವಿಶ್ವಾಮಿತ್ರ ಸ್ವಲ್ಪ ಕೋಪ, ಯಾಕಂದ್ರೆ ಅವರು ದಕ್ಷಿಣ ಎಲ್ಲದು ಸ್ವಲ್ಪ ಜಾಸ್ತಿ ತಗೊಂಡ್ಬಿಡ್ತಾರೆ. ಸೊ ಇವಾಗ ಹರಿಚಂದ್ರ ಸ್ವಲ್ಪ ಕಷ್ಟ ಅನುಭವಿಸ್ತಾನೆ. ಸೊ ಅದು ನೋಡುವಾಗ ವಸಿಷ್ಠರಿಗೂ ಅಷ್ಟೊಂದು ಕೋಪ ಬಂದು ವಿಶ್ವಾಮಿತ್ರನೇ ಶಾಪ ಕೊಡ್ತಾರೆ, ನೀವು ಒಂದು ಪಕ್ಷಿಯಾಗ ಹೋಗಿ ಏನು. ಅದೇ ತರ ಅವರು ನೀವೊಂದು ಪಕ್ಷಿಯಾಗ ಹೋಗಿ. ಸೊ ಈ ತರ ಇಬ್ರು ಶಾಪ ಕೊಟ್ಕೊಂಡು ಇಬ್ರು ಪಕ್ಷಿಯಾಗ ಚೇಂಜ್ ಆಗಿ ಇಬ್ರು ಎಷ್ಟೋ ವರ್ಷಗಳು ಆ 2 ಪಕ್ಷಿಗಳ ಜಗಳ ಮಾಡ್ತಾ ಇತ್ತಂತೆ ನೋಡಿ. ಇವರೆಲ್ಲ ಋಷಿಗಳಾಗಿ ಇದ್ದು, ಅಷ್ಟಾಂಗ ಯೋಗಿಗಳು ಇವರೆಲ್ಲ, ಅಷ್ಟು ದೊಡ್ಡ ಋಷಿಗಳಾಗಿ ಇದ್ದು. ಆಲ್ರೆಡಿ ನಾವು ಆ ಸಬರಿ ಋಷಿ ನೋಡಿದ್ವಿ, ಸೌಬರಿ ಋಷಿ. ಅವರ ಆ ತರ ಇಂದ್ರಿಯ ಕಂಟ್ರೋಲ್ ಮಾಡಿಲ್ಲ. ಅದೇ ತರ ಇಲ್ಲಿ ನೋಡಿ, ವಸಿಷ್ಠರು ವಿಶ್ವಾಮಿತ್ರರು ಇವರು ಕಂಟ್ರೋಲ್ ಮಾಡಿಲ್ಲ. ಮತ್ತೆ ಈ ತರ ಪಕ್ಷಿಗಳಾಗ ಚೇಂಜ್ ಆಗಿ ಇಬ್ಬರು ಈ ತರ ಎಲ್ಲ ಜಗಳ ಎಲ್ಲ ಮಾಡ್ತಾ ಇದ್ರು. ಆಕ್ಚುಲಿ ಇವರೆಲ್ಲ ತಪಸ್ ಮಾಡಿ ಈ ಜನ್ಮ ಮೃತ್ಯು ಜರಾವ್ಯಾಧಿ ಈ ಚಕ್ಕರದಿಂದ ಆಚೆ ಹೋಗಬೇಕು ಅಂತ ಕೇಳಬೇಕು. ಆದ್ರೆ ಅದೇ ಬಿಟ್ಟು ಇವರೇ ಒಬ್ಬರೊಬ್ಬರು ಜಗಳ ಮಾಡ್ಕೊಳ್ಳೋದು, ಇಂದ್ರಿಯ ಸುಖದಲ್ಲಿ ಬೀಳೋದು. ಸೊ ಈ ತರ ಕೆಲಸ ಎಲ್ಲ ಮಾಡ್ತಾರೆ. ಯಾಕಂದ್ರೆ ಈ ಭೌತಿಕ ಲೋಕ ಪತಂ ವಿಪತ, ಒಂದೊಂದು ಹೆಜ್ಜೆಯಲ್ಲಿ ನಮ್ಗೆ ಅಷ್ಟೊಂದು ದುಃಖಗಳು ಕಷ್ಟಗಳು ಇರುತ್ತೆ. ಅದೆಲ್ಲ ಬಿಟ್ಟು ಇವರೇ ಈ ತರ ಎಲ್ಲ ಮಾಡ್ಬಿಡ್ತಾರೆ, ಏನ್ ಮಾಡೋದು. ಅದೇ ತರ ಯಾಕಂದ್ರೆ ಹರಿಶ್ಚಂದ್ರನಿಗೂ ಬಂದು ಮಕ್ಕಳೇ ಇಲ್ಲ. ಆ ತರ ಇರುವಾಗ ಒಂದು ಟೈಮು ನಾರದರು ಹೇಳ್ತಾರೆ, ಹರಿಶ್ಚಂದ್ರ ನೀವು ಬಂದು ವರುಣನ ಹತ್ರ ಬೇಡ್ಕೊಳ್ಳಿ, ಸೊ ಯಜ್ಞ ಮಾಡಿ ಅವನ್ ಬಂದು ನಿಮ್ಗೆ ಮಹಾ ಕೊಡ್ತಾನೆ. ಸೊ ಅದೇ ತರ ವರುಣನ ಹತ್ರ ಕೇಳಿ ಒಂದು ಮಹು ಹುಟ್ಟುತ್ತೆ. ಸೊ ಆ ತರ ಮಹು ಹುಟ್ಟಿದ ಮೇಲ್ಗಡೆ ಆ ಮಹುಗೂ ರೋಹಿತ ಹೆಸರು ಇಡುತ್ತಾನೆ. ಸೊ ಇಟ್ಟಿದ ಮೇಲ್ಗಡೆ ನಿಮ್ಗೆ ಹುಟ್ಟಿದೆ ಅಲ್ವಾ. ಆಕ್ಚುಲಿ ಇವರು ಯಾವ ತರ ಬೇಡ್ಕೊಳ್ತಾರೆ ಅಂದ್ರೆ, ಅದು ಮಗು ಹುಟ್ಟಿದ ಮೇಲ್ಗಡೆ ಆ ಮಗುನೇ ಯಾಗ ಅಲ್ಲಿ ಅರ್ಪಣೆ ಮಾಡಿಬಿಡ್ತೀನಿ, ಆ ತರ ಬೇಡ್ಕೊಳ್ತಾರೆ. ಹುಟ್ಟಿದ್ರೆ ಸಾಕು ಆ ತರ ಕೇಳ್ಕೊಂತಾರೆ. ಸೊ ಇವಾಗ ವರುಣ ಬಂದು ಕೇಳ್ತಾನೆ, ನೀವು ಆ ತರ ಕೇಳ್ಕೊಂಡಿದ್ಯಾ ಅಲ್ವಾ, ಅದಕ್ಕೆ ನಾನು ನಿಮ್ಗೂ ಮಹಾ ಕೊಟ್ಟಿದ್ದೀನಿ. ಸೊ ಮತ್ತೆ ಇವಾಗ ಯಜ್ಞ ಮಾಡಿ ನಿಮ್ ಮಹಾ ನಮ್ಗೆ ಕೊಟ್ಬಿಡಿ ಅಂತ ಕೇಳ್ತಾರೆ. ಸೊ ಅವಾಗ ಹರಿಶ್ಚಂದ್ರ ಏನ್ ಹೇಳ್ತಾರೆ, ಇಲ್ಲ ಆ ಮಗು ಇವಾಗ ಹುಟ್ಟಿದಲ್ಲ, ಒಂದು 10 ದಿನ ಹೋಗ್ಲಿ ಆಮೇಲೆ ಮಾಡ್ತೀನಿ. ಸೊ 10 ದಿನ ಆಮೇಲೆ ಬಂದು ಕೇಳ್ತಾರೆ. ಮತ್ತೆ ಹರಿಶ್ಚಂದ್ರ ಏನ್ ಹೇಳ್ತಾನೆ, ಒಂದು ಮೃಗಕ್ಕೂ ಹಳ್ಳು ಬಂದ ಮೇಲ್ಗಡೆ ಅದು ಒಳ್ಳೆ ಮೃಗ ಆಗುತ್ತೆ. ಸೊ ಆದ್ರೆ ಇವಾಗ ಹಳ್ಳು ಬರ್ಲಿ ಆಮೇಲೆ ನಾವು ನಿಮ್ಗೆ ಕೊಡ್ತೀನಿ. ಮತ್ತೆ ಹಳ್ಳು ಬಂದ ಮೇಲ್ಗಡೆ ಮತ್ತೆ ವರುಣ ಬಂದು ಕೇಳ್ತಾನೆ, ಇಲ್ಲ ಇವಾಗ ಹಳ್ಳು ಬಂದಿದೆ, ಹಳ್ಳು ಬೀಳಲಿ, ಒಂದು 8-9 ಇಯರ್ಸ್ಗೆಲ್ಲ ಹಲ್ಲೆಲ್ಲ ಬಿದ್ದು ಮತ್ತೆ ಹೊಸ ಹಲ್ಲು ಎಲ್ಲ ಬರುತ್ತಲ್ವಾ. ಇಲ್ಲ 7-8 ಇಯರ್ಸ್ ಬರುತ್ತೆ. ಸೊ ಆ ಟೈಮಲ್ಲಿ ಎಲ್ಲ ಹಳ್ಳು ಬಿದ್ದು ಹೊಸ ಹಳ್ಳು ಸರಿ ಎಲ್ಲ ಹಳ್ಳು ಬೆಳೀಲಿ ಆಮೇಲೆ ನಾವು ಬಂದು ಕೊಡ್ತೀನಿ.
ಮತ್ತೆ ಆ ತರ ಹಲ್ಲೆಲ್ಲ ಬಿದ್ಬಿಟ್ಟಿದೆ ಆ ಮಗುಕು. ಮತ್ತೆ ವರುಣ ಬಂದು ಕೇಳ್ತಾರೆ. ಆದ್ರೆ ಆವಾಗ ಇವರು ಮತ್ತೆ ಆ ಬಿದ್ದಿದ ಆ ಹಲ್ಲೆಲ್ಲ ಮತ್ತೆ ಬರಲಿ, ಆವಾಗ ಅವನು ಶುದ್ಧ ಆಗ್ತಾನೆ, ಆವಾಗ ನಾನು ನಿಮ್ಗೂ ಯಜ್ಞ ಮಾಡಿ ಅವನಿಗೆ ಕೊಡ್ತೀನಿ. ಮತ್ತೆ ಆ ತರ ಅವರು ಹಲ್ಲು ಬಂದ್ಬಿಡುತ್ತೆ. ಬಟ್ ಇವಾಗ ಅವರು ಇಲ್ಲ, ಒಂದು ಕ್ಷತ್ರಿಯ, ಯಾಕಂದ್ರೆ ಇವನು ನಮ್ಮ ಮಗ ಕ್ಷತ್ರಿಯ, ಅವನು ಬಂದು ಆ ವಿರೋಧಿಯಿಂದ ಅವನೇ ರಕ್ಷಿಸ್ಕೋಬೇಕು. ಸೊ ಆ ತರ ರಕ್ಷಿಸ್ಕೊಂಡ್ರೆ ಅವನು ಶುದ್ಧ ಆಗ್ತಾನೆ. ಆ ತರ ಅವನ್ನ ರಕ್ಷಿಸ್ಕೊಳ್ಳುವಾಗ ನಾವು ನಿಮ್ಗೂ ಯಜ್ಞ ಮಾಡಿ ಅವನಿಗೆ ಕೊಟ್ಬಿಡ್ತೀನಿ. ಸೊ ಮತ್ತೆ ವರುಣ ಹೋಗ್ಬಿಡ್ತಾನೆ. ಸೊ ಈ ತರ ಒಂದೊಂದು ಟೈಮ್ ವರುಣ ಬರುವಾಗ ಹರಿಚಂದ್ರ ಈ ತರ ಒಂದೊಂದು ಟೈಮ್ ಹೇಳ್ತಾ ಇದ್ದಾರೆ. ಬಟ್ ಈ ನ್ಯೂಸು ಯಾರು ರೋಹಿತನಿಗೂ ಗೊತ್ತಾಯ್ತು. ನನ್ನ ತಂದೆ ಈ ತರ ಏನಾದ್ರು ಒಂದು ದಿನ ಯಾಕಲ್ಲಿ ನಮ್ನಿ ಬಲಿ ಕೊಟ್ಬಿಡ್ತಾರೆ ಗೊತ್ತಾಯ್ತು ಯಾರಿಗೂ, ರೋಹಿತನಿಗೂ. ಅದಕ್ಕೆ ಅವರೇನ್ ಮಾಡ್ತಾರೆ, ಮತ್ತೆ ವಿಲ್ಲು ಅಂಬು ಎಲ್ಲ ಎತ್ಕೊಂಡು ಕಾಡಕ್ಕೆ ಓಡೋಡ್ಬಿಡ್ತಾರೆ. ಇಲ್ಲಿದ್ರೆ ಅಲ್ಲ ಇವ್ರು ಬಲಿ ಕೊಡೋಕೆ, ಕಾಡಕ್ಕೆ ಓಡೋಡ್ಬಿಡ್ತಾರೆ. ಸೊ ಇವಾಗ ವರುಣನಿಗೆ ಇದು ಗೊತ್ತಾಯ್ತು. ಸೊ ಅದಕ್ಕೆ ವರುಣಕ್ಕೆ ಕೋಪ ಬಂದು ಅವರಿಗೂ ಏನೋ ಒಂದು ವ್ಯಾಧಿ ಕೊಟ್ಬಿಡ್ತಾರೆ, ಯಾರಿಗೂ ಹರಿಶ್ಚಂದ್ರನ್ಗೂ. ಸೊ ಇವಾಗ ರೋಹಿತ ಏನ್ ಮಾಡ್ತಾನೆ, ಓಕೆ ನಾವು ಮತ್ತೆ ನಾಡಕ್ಕೆ ಹೋಗೋಣ, ನಮ್ಮ ತಂದೆನ ನೋಡೋಣ, ಏನಾಗಿರ್ಲಿ ಆದ್ರೆ ತಂದೆಯೇ ಅಲ್ವಾ. ಸೊ ತಂದೆ ಹತ್ರ ಹೋಗೋಣ ಅನ್ಕೊಳ್ಳುವಾಗ ಇಂದ್ರ ಬಂದು ಬೇರೆ ರೂಪಲ್ಲಿ ಬಂದು, ಅಲ್ಲಿ ಹೋಗ್ಬೇಡ, ನೀ ಬಂದು ಹೋಗಿ ಫಸ್ಟ್ ಪುಣ್ಯತೀರ್ಥಗೆಲ್ಲ ಹೋಗ್ಕೊಂಡು ಸುತ್ತಕೊಂಡು ಬನ್ನಿ, ಆಮೇಲ್ಗಡೆ ನಿಮ್ ಜಾಗಕ್ಕೆ ಹೋಗು ಅಂತ ಹೇಳ್ತಾರೆ. ಸೊ ಇವರು ಪುಣ್ಯತೀರ್ಥಗಳ ಹೋಗ್ಬಿಡ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಸೊ ಇವರು ತಂದೆ ಹರಿಶ್ಚಂದ್ರನಿಗೂ ಹೊಟ್ಟೆ ಎಲ್ಲ ಉಬ್ಬಿಸ್ಕೊಂಡ್ಬಿಡುತ್ತೆ. ಅವ್ರಿಗೆ ಏನೋ ಒಂದು ವ್ಯಾಧಿ ಕೊಟ್ಬಿಡ್ತಾರೆ, ಯಾರು ವರುಣ. ಸೊ ಅವ್ರಿಗೇನೋ ವ್ಯಾಧಿ ಕೊಟ್ಬಿಟ್ಟು ಹೊಟ್ಟೆ ಉಬ್ಬಿಸ್ಕೊಂಡು ದೇಹ ಎಲ್ಲ ಉಬ್ಬಿಸ್ಕೊಂಡು ಏನೋ ಒಂದ್ ತರ ಆಗಿಬಿಟ್ಟಿದ್ದಾರೆ. ಸೊ ಈ ತರ ರೋಹಿತ 1 ವರ್ಷ ಆಮೇಲೆ ಮತ್ತೆ ಅವ್ರು ಬರ್ತಾರೆ. ಸರಿ ನಮ್ಮ ದೇಶಕ್ಕೆ ಹೋಗೋಣ, ಕ್ಯಾಪಿಟಲ್ ಸಿಟಿ ತಲೆನಗರಕ್ಕೆ ಹೋಗೋಣ. ಬಟ್ ಆವಾಗನು ಮತ್ತೆ ಇಂದ್ರ ಬಂದು ಮತ್ತೊಂದು ರೂಪಲ್ಲಿ ಇರಲ್ಲ, ಮತ್ತೆ ಈ ಜಾಗಕ್ಕೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ ಆಮೇಲೆ ಹೋಗೋಣ. ಸೊ ಈ ತರ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ, ಸೊ ಈ ತರ ಆಯ್ತು. 5 ವರ್ಷವೂ ಕಂಪ್ಲೀಟ್ ಆಯ್ತು. ಮತ್ತೆ ರೋಹಿತನಿ ಒಂದು ಬ್ರಾಹ್ಮಣ ರೂಪಲ್ಲಿ, ಇಂದ್ರ ಈ ತರ ಏನೇನೋ ಒಂದು ರೂಪಲ್ಲಿ ಬಂದು ಅವ್ರನ್ನೇ ಚೇಂಜ್ ಮಾಡ್ಬಿಡ್ತಾರೆ. ಸೊ ಇವಾಗ 6 ವರ್ಷ ಆಯ್ತು. ರೋಹಿತ ಇಲ್ಲ ನಾವು ಹೋಗ್ಲೇಬೇಕು, ಬೈ ಫೋರ್ಸ್ ಅವನು ಬಂದು ಬರ್ತಾನೆ. ಸೊ ಬರುವಾಗ ಅಲ್ಲಿ ಬಂದು ಅಜಿಕರ್ತನು ಒಂದು ಬ್ರಾಹ್ಮಣ ಇದ್ದಾರೆ. ಆ ಬ್ರಾಹ್ಮಣನ ಮಗ ಯಾರು ಅನ್ನಂದ್ರೆ ಸುನಸೇಪನ. ಆ ಸುನಸೇಪನಿ ದುಡ್ಡಕ್ಕೂ ತಗೊಳ್ತಾರೆ. ಯಾಕಂದ್ರೆ ಆ ಕಾಲದಲ್ಲಿ ದುಡ್ಡಕ್ಕೂ ಮನುಷ್ಯರನ್ನ ತಗೋಬಹುದು. ಯಾವ ತರ ನಾವು ಮಿರುಗಾಣಿ ದುಡ್ಡು ಕೊಟ್ಟು ಮಿರುಗಾಣಿ ತಗೊಳ್ತೀವೋ ಆ ತರ ಮನುಷ್ಯರನ್ನ ತಗೋಬಹುದಂತೆ. ಎಷ್ಟೋ ಕೋಟಿ ವರ್ಷಕ್ಕೂ ಮುಂಚೆ ಈ ತರ ಎಲ್ಲ ನಡೆದಿದೆ. ಸೊ ಅವಾಗ ಆ ದುಡ್ಡಕ್ಕೂ ಅವ್ರನ್ನೇ ತಗೊಂಡು, ಯಾಕಂದ್ರೆ ಇವಾಗ ಅವರು ತಾಯಿ ತಂದೆ ದುಡ್ಡಕ್ಕೋಸ್ಕರ ಮಗನ್ನೇ ಕೊಟ್ಬಿಟ್ಟಿದ್ದಾರೆ. ತಂದೆಗೂ ಒಂದು ಮಗ ಇಷ್ಟ, ತಾಯಿಗೂ ಚಿಕ್ಕ ಮಗ ಇಷ್ಟ. ಆದ್ರೆ ಇವರ ಮೇಲ್ಗಡೆ ಇವರ್ನಿ ಯಾರೋ ತಗೊಳ್ಳಿ ಕೊಟ್ಬಿಟ್ಟಿದ್ದಾರೆ. ಸೊ ಈ ಸುನಸೇಪನೇ ಇವರು ಬಂದು ತಗೊಂಡ್ಬಿಡ್ತಾರೆ. ತಗೊಂಡು ಅವ್ರ ತಂದೆ ಹತ್ರ ಕೊಡ್ತಾರೆ. ಸೊ ನೀವು ಬಂದು ಮತ್ತೆ ವರುಣನಿಗೋಸ್ಕರ ಯಜ್ಞ ಮಾಡಿ ಇವ್ರನ್ನ ಬಲಿ ಕೊಟ್ಬಿಡು, ಯಾಕಂದ್ರೆ ಅಲ್ಲಿ ಬಲಿ ಕೊಡೋದೇ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೆ ಇವ್ರನ್ನ ಮಗವಾಗ ಸ್ವೀಕಾರ ಮಾಡ್ಕೊಂಡು ಇವಾಗ ನೀವು ಬಲಿ ಕೊಟ್ಬಿಡು ಹೇಳ್ತಾರೆ. ಯಾವ ತರ ಮಿರುಗ ಬಲಿ ಏನಮ್ಮ ಅತ್ರೇ ಸಹಲ್ಲ, ಆ ಕಾಲದಲ್ಲಿ ಈ ತರ ನಾವು ಬಲಿ ಕೊಟ್ಟಿರ್ತಾರೆ ನೋಡಿ. ಸೊ ಮತ್ತೆ ಹರಿಶ್ಚಂದ್ರ ಒಂದು ಯಜ್ಞ, ವರುಣ ಯಜ್ಞನೇ ಮಾಡೋಕೆ ಶುರು ಮಾಡ್ತಾರೆ. ಸೊ ಆಕ್ಚುಲಿ ಒಂದೊಂದು ಯಜ್ಞ ಮಾಡುವಾಗ 4 ಪುರೋಹಿತರುಗಳು ಇರ್ತಾರೆ. ಯಾರು? ಹೋದ, ಉದ್ಗಾದ, ಅಧ್ವರ್ಯು, ಬ್ರಹ್ಮ. ಸೊ ಹೋದ ಅಂದ್ರೆ ಏನು? ಅರ್ಪಣ ಪರ್ಫೆಕ್ಟ್ ಅರ್ಪಣ ಎಲ್ಲ ಮಾಡೋದು. ಉದ್ಗಾದ ಮಂತ್ರ ಉಚ್ಚಾಡನ ಮಾಡೋದು. ಅಧ್ವರ್ಯು ಆ ಪ್ರೊಸೀಜರ್ ಪರ್ಫೆಕ್ಟ್ ಆಗಿ ನಡೀತಾ ಇದೆ ನೋಡ್ತಾರೆ.
ಮತ್ತೆ ಬ್ರಹ್ಮ ಅವ್ರು ಬಂದು ಎಲ್ಲ ಪರ್ಫೆಕ್ಟ್ ಆಗಿದೆಯಾ ಅನ್ನೋದು ಮ್ಯಾನೇಜ್ ಮಾಡ್ತಾರೆ. ಓಕೆ, ಸೊ ಈ ತರ ಯಜ್ಞೆಯಲ್ಲಿ ಈ 4 ಅದಾவது ರಿಕ್, ಯಜುರ್, ಸಾಮ, ಅಥರ್ವಣ ಅದು ಹೋದ ಅವ್ರು ಬಂದು ಋಗ್ವೇದ ಓದಿರೋ ಬ್ರಾಹ್ಮಣರಾಗಿರ್ತಾರೆ. ಉದ್ಗಾದ ಅವ್ರು ಬಂದು ಸಾಮವೇದ ಓದಿರೋ ಬ್ರಾಹ್ಮಣರಾಗಿರ್ತಾರೆ. ಅಧ್ವರ್ಯು ಅವ್ರು ಬಂದು ಯಜುರ್ವೇದ ಓದಿರೋ ಬ್ರಾಹ್ಮಣರಾಗಿರ್ತಾರೆ. ಬ್ರಹ್ಮ ಅವ್ರು ಬಂದು ಅಥರ್ವಣ ಓದಿರೋ ಬ್ರಾಹ್ಮಣರಾಗಿರ್ತಾರೆ. ಸೊ ಆ ಥರ ಈ 4 ಬ್ರಾಹ್ಮಣರು ಇಟ್ಕೊಂಡೇ ಯಾಗ ಮಾಡಬೇಕಂತೆ. ಇವಾಗ ವಿಶ್ವಾಮಿತ್ರರು ಬಂದು ಹೋದವಾಗ ಬಂದ್ಬಿಡ್ತಾರೆ. ಮತ್ತೆ ಅಧ್ವರ್ಯುವಾಗ ಜಮದಗ್ನಿ ಋಷಿ ಬರ್ತಾರೆ. ಬ್ರಾಹ್ಮಣವಾಗ ವಸಿಷ್ಠರು ಬರ್ತಾರೆ. ಮತ್ತೆ ಅಧ್ವರ್ಯು ಇಲ್ಲ ಉದ್ಗಾದ ಅಧ್ವರ್ಯ ಹೇಳಿ ಐತಲ್ವಾ. ಸೊ ಉದ್ಗಾದವಾಗ ಅಯಾಸ್ವರ್. ಸೊ ಈ ತರ ಒಬ್ಬೊಬ್ರು ಒಂದೊಂದು ಸ್ಪೆಷಲ್ ಆಗಿರುತ್ತೆ. ಈ ತರ ಋಷಿಗಳನ್ನೇ ಅವ್ರು ಬಂದು ಸೆಲೆಕ್ಟ್ ಮಾಡಿ ಯಜ್ಞ ಮಾಡ್ತಾರೆ. ಸೊ ಈ ತರ ಯಜ್ಞ ಮಾಡುವಾಗ ವರುಣನಿಗೆ ಅಷ್ಟೊಂದು ಖುಷಿಯಾಗಿ ಹರಿಶ್ಚಂದ್ರನಿಗೂ ಎಲ್ಲ ವ್ಯಾಧಿಗಳು ಹೋಗ್ಬಿಟ್ಟಿದೆ. ಸೊ ಅದೇ ತರ ಹರಿಶ್ಚಂದ್ರನಿಗೂ ಅವ್ರು ಏನ್ ಕೊಡ್ತಾರೆ, ಒಂದು ತಂಗ ರಥ, ಚಿನ್ನದ ರಥ ಕೊಡ್ತಾರೆ. ಅದೇ ತರ ಈ ಸುನಸೇಪನ ಅವನಿಗೆ ಬಂದು ಬಳಿಯೇ ಕೊಟ್ಟಿಲ್ಲ. ಸೊ ಆಕ್ಚುಲಿ ಅದು ಯಾರು ಕರ್ಕೊಂಡು ಹೋಗ್ಬಿಡ್ತಾರೆ ಅಂದ್ರೆ ವಿಶ್ವಾಮಿತ್ರರು ಆ ಮಗುನಿ ಎತ್ಕೊಂಡು ಹೋಗ್ಬಿಡ್ತಾರೆ. ಈ ತರ ಹರಿಶ್ಚಂದ್ರನು ಅವರ ಹೆಂಡತಿ ಎಲ್ಲ ಇಬ್ರು ಸೇರಿ ಅಷ್ಟೊಂದು ಸತ್ಯಶೀಲರಾಗಿದ್ರಂತೆ, ಅಷ್ಟು ಒಂದು ವಿನಮ್ರತೆ ಆಗಿದ್ರಂತೆ. ಸೊ ಯಾರೊಬ್ಬರು ಈ ಸಾರಾಂಶ ಇಷ್ಟು ಶ್ರದ್ಧೆಯಿಂದ ಕೇಳ್ತಾರೋ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ. ಅವ್ರಿಗೂ ಏನೇನು ಆಸೆ ಇದೆಯೋ ಅದೆಲ್ಲ ಪೂರ್ವಹಿಸ್ತಾರೆ ಭಗವಂತ. ಮತ್ತೆ ಅದೇ ತರ ಈ ಹರಿಶ್ಚಂದ್ರ ಮಹಾರಾಜ ಬಂದು ಈ ಭೌತಿಕ ಸುಖಭೋಗಗಳೆಲ್ಲ ಅನುಭವಿಸಿ ಮತ್ತೆ ಲಾಸ್ಟ್ ಅವ್ರು ಬಂದು ಅವ್ರ ಮನಸ್ಸಿನ ಮಣ್ಣಲ್ಲಿ ಇಟ್ಟು, ಮಣ್ಣಿನ ನೀರಲ್ಲಿಟ್ಟು, ನೀರಿನ ಬೆಂಕಿಲಿಟ್ಟು, ಬೆಂಕಿ ಈ ತರ ಕೊಟ್ಟು ಲಾಸ್ಟ್ ಅವರು ಮೋಕ್ಷಕ್ಕೂ ಹೋಗ್ಬಿಡ್ತಾರೆ. ಸೊ ಅಷ್ಟೊಂದು ಶ್ರೇಷ್ಠವಾದದ್ದು ಏನು ಈ ಹರಿಶ್ಚಂದ್ರ ಋಷಿ, ಹರಿಶ್ಚಂದ್ರ. ಓಕೆ, ಹರೇ ಕೃಷ್ಣ. ಸೊ ಎಲ್ಲರಿಗೂ ಬಂದು ಆತ್ಮಜ್ಞಾನ ಬೆಳೆಯುತ್ತೆ. ಭೌತಿಕ ಜ್ಞಾನ, ಭೌತಿಕ ಅಟ್ಯಾಚ್ಮೆಂಟು, ಭೌತಿಕ ಬಂಧ ಇಂದ ಅವರು ಬಿಡುಗಡೆ ಆಗ್ತಾರೆ. ಓಕೆ, ಸೊ ಈ ಅಧ್ಯಾಯದಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು. ಹರೇ ಕೃಷ್ಣ.